ನಿಂತ್ಕೊಳ್ತಾನೆ. ಆ ರಜಿಯಾ ಅದನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತಾನೆ. ಅವಳು ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ, ಯಾಕಂದ್ರೆ ಅವ್ರ ಅಣ್ಣ ಹೇಳಿರ್ತಾನೆ ಸ್ಟ್ರೇಂಜರ್ಸ್ ಎಲ್ಲ ಮಾತಾಡಬಾರ್ದು ಅಂತ. ಇವಳು ಅವನು ಹೇಳೋದನ್ನೆಲ್ಲ ಕೇಳಿಸ್ಕೊಳ್ತಾನೆ. ಅವನು ಹೇಳ್ತಾನೆ, ಇನ್ನು ನೋಡಿದ್ರೆ ನನಗೆ ನನ್ನ ತಂಗಿಯರ ಜ್ಞಾಪಕ ಬರ್ತಾ ಇದೆ. ನನಗೆ ಇಬ್ರು ತಂಗಿಯರಿದ್ದಾರೆ, ಒಬ್ಳು ನಿನಗಿಂತ ಚಿಕ್ಕವಳಿರ್ಬೇಕು, ಇನ್ನೊಬ್ಳು ನಿನಗಿಂತ ದೊಡ್ಡವಳು, ನಮ್ಮ ಹಳ್ಳಿಯಲ್ಲಿದ್ದಾರೆ ಅವರು ಅಂತ ಹೇಳ್ತಾನೆ. ಹೇಳ್ಬಿಟ್ಟು ತಾನು ಇಟ್ಕೊಂಡಿರೋ ಒಂದು ಸ್ವೀಟ್ಸ್ನೆಲ್ಲ ಕೊಡೋಕೆ ಹೋಗ್ತಾನೆ. ಅವಳು ತಗೊಳ್ಳೋದಿಲ್ಲ. ಹೀಗೆ ಇವರು ಮಾತಾಡ್ತಾ ಇರ್ತಾರೆ. ಆಗ ಅಲಿ ವಾಪಸ್ ಬರ್ತಾನೆ. ಅವ್ನು ನೋಡ್ತಾನೆ ತನ್ನ ತಂಗಿ ಯಾರ ಹತ್ರನೋ ಮಾತಾಡ್ತಾ ಇದ್ದಾರೆ. ಅವನು ದೂರದಿಂದ ಕರೀತಾನೆ ಅವಳನ್ನ, ಈ ಬಾಯಿಲಿ ಅಂತ. ಇವಳು ಹೋಗ್ತಾಳೆ. ನಾನು ನಿನಗೇನು ಹೇಳಿದ್ದೆ, ಸ್ಟ್ರೇಂಜರ್ಸ್ ಹತ್ರ ಎಲ್ಲ ಮಾತಾಡಬೇಡ ಅಂತ ಹೇಳಿದ್ದೆ ತಾನೆ, ಯಾಕೆ ಮಾತಾಡ್ತಾ ಇದ್ದೆ ನೀನು ಅಂತ. ಅವಾಗ ಅವಳು ಹೇಳ್ತಾಳ, ಅವನೇ ಸ್ಟ್ರೇಂಜರ್ ಅಲ್ಲ, ಅವನ ಬಗ್ಗೆ ನನಗೆ ಗೊತ್ತು, ಅವನೊಬ್ಬ ಮಿಲಿಟರಿ ಆಫೀಸರ್, ಅವನಿಗೆ ಇಬ್ರು ತಂಗಿಯರಿದ್ದಾರೆ, ಈ ರೀತಿ ಹೇಳ್ತಾ ಇರ್ತಾಳೆ. ಅವ್ನಿಗೆ ಕೋಪ ಬರುತ್ತೆ. ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಮಿಲಿಟರಿ ಜೀಪ್ ಬರುತ್ತೆ. ಈ ಸೋಲ್ಜರ್ ಹೊರಟೋಗ್ತಾನೆ ಇವರಿಗೆ ವಿಶ್ ಮಾಡಿಬಿಟ್ಟು. ಸರಿ, ಮುಂದೆ ಏನ್ ಮಾಡೋದು ಅಂತ ಇವರು ಅಲ್ಲಿ ವೆಯ್ಟ್ ಮಾಡ್ತಾ ಕೂತಿರ್ತಾರೆ. ಏನ್ ಹೇಳ್ತಾನಂದ್ರೆ, ಅಲ್ಲಿ ಆ ಓನರ್ ಹತ್ರ ನಾನು ಹೋಗಿ ಹೇಳ್ದೆ, ಅವ್ರು ಊರಿಗೆಲ್ಲ ಹೋಗಿಲ್ಲ, ಅಲ್ಲೇ ಇದ್ದಾರೆ, ಮನೆ ಸ್ನಾನ ಮಾಡ್ತಾ ಇದ್ದಾರೆ, ಸ್ನಾನ ಆದ್ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ. ಸರಿ ಅಂತ ಇಬ್ರು ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರ. ಹೀಗೆ ನೋಡ್ತಾ ಇರ್ಬೇಕಾದ್ರೆ ರಸ್ತೆಯಲ್ಲಿ ಒಬ್ಬ ಹುಡುಗ ಬಲೂನ್ಗಳನ್ನ ಮಾರ್ತಾ ಇರ್ತಾನೆ. ಅವನು ಒಂದು ಉದ್ದವಾದ ಕೋಲ್ನಲ್ಲಿ ಹಲವಾರು ಬಣ್ಣದ ಬಲೂನ್ಗಳನ್ನ ಇಟ್ಕೊಂಡು ಮಾರಾಟ ಮಾಡ್ತಾ ಇರ್ತಾನೆ. ಅಲಿ ಅದನ್ನು ನೋಡ್ತಾನೆ. ಅವನು ಓಡೋಗಿ ಆ ಕೋಲ್ನ ಕಿತ್ಕೊಂಡು ಬರ್ತಾನೆ. ಬಂದು ಗ್ರಿಲ್ಲಲ್ಲಿ ಹಾಕ್ತಾನೆ. ಅಷ್ಟೊತ್ತಿಗೆ ಆ ಬಲೂನ್ ಹುಡುಗ ಕಿತ್ಕೊಳ್ತಾನೆ, ಕಳ್ಳ ಕಳ್ಳ ಅಂತ. ಹಿಂದೆನೆ ಓಡ್ ಬಂದು ಅವನು ಅಲಿ ಹಿಡ್ಕೊಂಡು ಹೊಡೆಯಕ್ಕೆ ಹೋಗ್ತಾನೆ. ಇಬ್ರಿಗೂ ಜಗಳ ಆಗುತ್ತೆ. ರಜಿಯಾಗ ಅದನ್ನ ನೋಡಿ ಭಯ ಆಗುತ್ತೆ. ಅವಳು ಹೋಗಿ ಬಿಡಿಸ್ತಾಳೆ ಜಗಳನ. ನಮ್ಮ ಅಣ್ಣ ಅವನು ಕಳ್ಳ ಅಲ್ಲ, ನನ್ನ ಒಂದು ನೋಟು ಆ ಗ್ರಿಲ್ಲಲ್ಲಿ ಬಿದ್ದೋಗಿದೆ, ಅದನ್ನ ತೆಗಿಯೋದಕ್ಕೆ ಅವನು ಈ ರೀತಿ ಮಾಡ್ದ, ಹೊಡಿಬೇಡ ಅಂತ ಹೇಳ್ತಾಳೆ. ಇವನು ಹೋಗಿ ನೋಡ್ತಾನೆ, ನೋಟ್ ಇರುತ್ತೆ ಅಲ್ಲಿ. ಆ ಬಲೂನ್ ಮಾರೋ ಹುಡುಗ ಹೇಳ್ತಾನೆ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಂತ. ಆಗ ಆ ಕೋಲ್ನ ಹಾಕಿ ತೆಗಿಯೋ ಪ್ರಯತ್ನ ಮಾಡ್ತಾನೆ, ಬರೋದಿಲ್ಲ ಅದು. ಆಗ ಅಲಿ ಹೇಳ್ತಾನೆ, ಏನಾದ್ರು ಅಂಟಿಸೋದಕ್ಕೆ ಗಮ್ ತರ ಏನಾದ್ರು ಇದ್ರೆ ಆ ಕೋಲ್ಗೆ ಅದನ್ನ ಹಾಕಿ ಅದರ ಮೂಲಕ ನಾವು ಹಣವನ್ನು ತೆಗಿಬಹುದು ಅಂತ ಅವನು ಹೇಳ್ತಾನೆ. ಅಲ್ಲಿಗೆ ಒಂದು ಐಡಿಯಾ ಬರುತ್ತೆ, ಚೀವಿಂಗ್ ಗಮ್ ಇದ್ರೆ ಅದನ್ನ ಈ ಕೋಲಿಗೆ ಅಂಟಿಸಿ ನಾವು ಆ ಮೂಲಕ ಹಣವನ್ನ ತಗೊಬಹುದು ಅಂತ. ಅವನು ಆ ಬಲೂನ್ ಮಾರೋ ಹುಡುಗನ ಹತ್ರ ಕೇಳ್ತಾನೆ, ಹತ್ರ ಚೀವಿಂಗ್ ಗಮ್ ಇದೆಯಾ ಅಂತ. ಅವನ ಹತ್ರ ಇಲ್ಲ ಅಂತ ಹೇಳ್ತಾನೆ. ಆಗ ರಜಿ ಹತ್ರ ಕೇಳ್ತಾನೆ, ಹತ್ರ ಏನಾದ್ರು ಹಣ ಇದೆಯಾ ಅಂತ. ಅವಳ ಹತ್ರ ಇಲ್ಲ ಅಂತಾಳೆ. ಹುಡುಗಿ ನೋಡ್ತಾಳೆ, ಒಂದೇ ಒಂದು ಟೋಮನ್ ಇರುತ್ತೆ. ಅದನ್ನ ಅಲ್ಲಿ ತಗೊಂಡು ನಾನು ಚೀವಿಂಗ್ ಗಮ್ ತಗೊಂಡ್ಬರ್ತೀನಿ ಅಂತ ಹೋಗ್ತಾನೆ. ರಸ್ತೆಯಲ್ಲಿ ಒಬ್ಬ ಕುರುಡ ಈ ಚೀವಿಂಗ್ ಗಮ್ನೆಲ್ಲ ಮಾರ್ತಾ ಇರ್ತಾನೆ. ಆ ಚೀವಿಂಗ್ ಗಮ್, ಒಂದು ಚೀವಿಂಗ್ ಗಮ್ಗೆ 5 ಟೋಮನ್ ಅಂತ